ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ನಾಳೆ ಬೈಕ್ ಟ್ಯಾಕ್ಸಿ ಪರವಾಗಿ ಏನು ವಾದ ನಡೆಯುತ್ತೆ, ವಿರೋಧವಾಗಿ ಏನು ವಾದ ನಡೆಯುತ್ತೆ ಅನ್ನೋದು ಒಂದು ಕೆಲವೊಂದು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಕೂಡ. ಏನೆಲ್ಲ ಆಗ್ಬೋದು, ನಾಳೆ ಏನಾದ್ರು ಫೈನಲ್ ರಿಸಲ್ಟ್ ಬರುತ್ತಾ, ಇಲ್ಲ ಇನ್ನು ಮತ್ತೆ ಏನಾದ್ರು ಪೋಸ್ಟ್ಪೋನ್ ಆಗುತ್ತೆ ಹಿಯರಿಂಗ್ ಡೇಟ್ ಮುಂದಕ್ಕೆ ಅನ್ನೋ ಒಂದು ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ. ಎವ್ರಿ ಡೇ ಇದೇ ಥರ ವಾಚ್ ಮಾಡ್ತಾ ಇರೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಳೆ ಗೊತ್ತಿರಬೇಕು, 28ನೇ ತಾರೀಕು ಶುಕ್ರವಾರ ಹಿಯರಿಂಗ್ ಡೇಟ್ ಮುಂದೆ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ನಾಳೆ ಖಂಡಿತ ಫೈನಲ್ ರಿಸಲ್ಟ್ ಬರುತ್ತೆ ಇಲ್ವೋ ಅನ್ನೋದು ಒಂದು ಎಲ್ಲರಿಗೂ ಡೌಟ್ ಕಾಡ್ತಾ ಇದೆ. ಖಂಡಿತ ಇವಾಗ ಏನು ಒಂದು ಹನ್ನೊಂದು ಕಮಿಟಿ ರಚನೆ ಮಾಡಿದ್ರಲ್ಲ ರಾಜ್ಯ ಸರ್ಕಾರ, ಅವ್ರ ಒಪಿನಿಯನ್ ಆಲ್ರೆಡಿ ಸಲ್ಲಿಸಿ ಆಗೋಯ್ತು ಕೋರ್ಟಿಗೆ, ಇವಾಗ ಹೈಕೋರ್ಟ್ಗೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಲ್ಲ ಅಂತ ಕೆಲವೊಂದು ರೀಸನ್ಗಳು ಕೊಟ್ಟು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಅವ್ರ ಒಪಿನಿಯನ್ನ ಸಲ್ಲಿಸಿದ್ದಾರೆ. ಯಾವುದು ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ಏನೇನು ಅವರು ರೀಸನ್ ಕೊಟ್ಟಿದ್ದಾರೆ ಅಂತ. ಇನ್ನು ಬೈಕ್ ಟ್ಯಾಕ್ಸಿ ಪರವಾಗಿ ರಾಪಿಡೋ ಬೈಕ್ ಟ್ಯಾಕ್ಸಿ ಏನು ವಾದ ಮಾಡ್ತಾರೆ ಇವರು ವಕೀಲರು? ಖಂಡಿತ ವಾದ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಗೊತ್ತಿರಬೇಕು, ಈಗ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಒಂದೇ ತಗೊಂಡು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಹೈಕೋರ್ಟಲ್ಲಿ ಜಡ್ಜ್ ಸಾಹೇಬರು. ಬೈಕ್ ಟ್ಯಾಕ್ಸಿ ಪರವಾಗಿ ಏನು ವಾದ ನಡೆಯುತ್ತೆ, ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ಕೂಡ ವಾದ ಮಾಡಲೇಬೇಕಾಗತ್ತೆ. ಹಾಗಾಗಿ ಎರಡೂ ಕಡೆ ವಿವಾದನ ನೋಡೇ ಬಿಟ್ಟು ಜಡ್ಜ್ಮೆಂಟ್ ಕೊಡೋದು ನಂತರ ಮುಂದಿನ ದಿನಗಳಲ್ಲಿ. ಹಂಗಾದ್ರೆ ಏನು ಒಪಿನಿಯನ್ ಕೊಡ್ಬೋದು, ನಾಳೆ ಏನು ವಾದ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಪರವಾಗಿ ಅನ್ನೋದೇ ಒಂದು ಮೊದಲನೇ ಪಾಯಿಂಟ್. ಏನಪ್ಪಾ ಅಂದ್ರೆ, ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿನ ತುಂಬಾ ಜನ ಅವಲಂಬಿಸ್ಕೊಂಡಿದ್ದಾರೆ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಫಸ್ಟ್ ಪಾಯಿಂಟೇ ಕೂಡ ಹೇಳ್ತಾರೆ ನಾಳೆ 100% ನಮಗೆ ಗೊತ್ತು. ಯಾಕೆಂದ್ರೆ ಗೊತ್ತಿರಬೇಕು, ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಈ 1.5 ಕೋಟಿಯಲ್ಲಿ ಒಂದು 50 ಲಕ್ಷ ಜನ ಸ್ವಂತ ವೆಹಿಕಲ್ಸ್ ಅಲ್ಲಿ ಓಡಾಡ್ಬೋದು, ಕಾರು ಬೈಕ್ ಅವ್ರದ್ದೇನೋ ಒಂದು ಸ್ವಂತ ವೆಹಿಕಲ್ಸ್ ಅಲ್ಲಿ. ಇನ್ನೊಂದು 50 ಲಕ್ಷ ಜನ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಮೆಟ್ರೋ ಇರ್ಬೋದು, ಬಸ್ ಆಗಿರ್ಬೋದು, ಇಲ್ಲಿ ಯಾವುದೋ ಒಂದು ಕಂಪ್ನಿ ವೆಹಿಕಲ್ಸ್ ಇರ್ಬೋದು, ಇದರಲ್ಲಿ ಓಡಾಡ್ತಾರೆ ಅವರು. ಇನ್ನೂ ಒಂದು 50 ಲಕ್ಷ ಜನ ಮಿನಿಮಮ್ ಬೈಕ್ ಟ್ಯಾಕ್ಸಿ ಏನು ಅದು ಒಂದು ಸೇವೆ ಇದೆವಲ್ಲ ಅಗ್ರಿಗೇಟ್ ಸಂಸ್ಥೆಗಳು, ಇದರಲ್ಲೇ ಪ್ರತಿನಿತ್ಯ ಓಡಾಡೋದವ್ರು. ಯಾಕೆಂದ್ರೆ ಅವರೆಲ್ಲ ಸ್ವಂತ ವೆಹಿಕಲ್ಸ್ ತಗೋಕ್ಕಾಗಲ್ಲ, ಅವರಿಗೆಲ್ಲ ನಿಯರೆಸ್ಟ್ ಮನೆಗಳಿಗೆ ಮೆಟ್ರೋ ಇರಲ್ಲ, ಬಸ್ ಸ್ಟಾಪ್ ಇರಲ್ಲ. ಹಂಗಾಗಿ ಏನಾಗುತ್ತೆ, ಎಲ್ಲ ಈ ಥರ ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಇರ್ಬೋದು, ಬೇರೆ ಎಲ್ಲ ಒಂದು ಊಬರ್ ಓಲೋ ಈ ಥರ ಒಂದು ಬೈಕ್ ಟ್ಯಾಕ್ಸಿ ಸೇವೆನ ಅವಲಂಬಿಸ್ಕೊಂಡಿರ್ತಾರೆ. ಇವತ್ತು 50 ಲಕ್ಷ ಜನಕ್ಕೆ ನಾಳೆ ತೊಂದರೆ ಆಗೇ ಆಗುತ್ತೆ. ಯಾಕಾಗಲ್ಲ ಅಂದ್ರೆ, ಬೈಕ್ ಟ್ಯಾಕ್ಸಿ ಸಡನ್ ಅಂತ ಬ್ಯಾನ್ ಆದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಓಡಾಡೋದು, ಇವರಿಗೆ ನಾಳೆ ತೊಂದರೆ ಆಗುತ್ತೆ. 50 ರೂಪಾಯಿ ಹೋಗೋ ಜಾಗಕ್ಕೆ ನಾಳೆ ಅವರು ಡ್ಯೂಟಿಗೆ ಆಗ್ಬೋದು, ಒಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಗ್ಬೋದು, ಒಂದು ಆಫೀಸ್ಗೆ, ಒಂದು ಊರಿಗೆ ಹೋಗೋಕೆ, ಎಲ್ಲರೂ ಒಂದು ಬಸ್ ಸ್ಟಾಪಿಗೆ, ಮೆಟ್ರೋ ಸ್ಟೇಷನ್ಗೆ 50 ರೂಪಾಯಿ ಹೋಗೋ ಜಾಗಕ್ಕೆ ಇವರು ನಾಳೆಯಿಂದ 150-200 ರೂಪಾಯಿ ಕೊಡಬೇಕಾಗುತ್ತೆ ಕ್ಯಾಬ್ಗಳಿಗೆ, ಆಟೋಗಳಿಗೆ. ಗೊತ್ತಿರ್ಬೇಕು, ಇನ್ನು ಮುಂದೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ 50 ಲಕ್ಷ ಜನ ಕಸ್ಟಮರ್ ಹೆಂಗೆ ಓಡಾಡ್ತಾರೆ? ಈಗ ಬೆಂಗಳೂರಲ್ಲಿ 3 ಲಕ್ಷ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಎಲ್ಲ ಆರ್ಡರ್ಗಳು ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟ್ ಆಟೋಕ್ಕೆ, ಕ್ಯಾಬ್ಗೆ ಹೋಗುತ್ತೆ. ಅವಾಗ ಅಷ್ಟು ಜನಕ್ಕೆ ಅವ್ರು ಸರ್ವಿಸ್ ಕೊಡೋಕ್ಕಾಗತ್ತೆ? ಖಂಡಿತ ಕೊಡೋಕ್ಕಾಗಲ್ಲ. ಇದು 100% ಬರ್ಕೊಡ್ತೀನಿ ನೋಡಿ. ಇಷ್ಟು ಜನಕ್ಕೆ ಯಾವುದೇ ಕಾರಣಕ್ಕೂ 50 ಲಕ್ಷ ಜನ ಇವತ್ತೇನು ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತಾರಲ್ಲ, ವೆಹಿಕಲ್ಸ್ ವಿತೌಟ್ ವೆಹಿಕಲ್ಸ್ ಇಲ್ದಿರೋರು, ಅಷ್ಟು ಜನಕ್ಕೆ ಇವ್ರು ಆಟೋದವರು ಸರ್ವಿಸ್ ಕೊಡೋಕ್ಕಾಗಲ್ಲ. ಇದು ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ, ಈಗ ಎಕ್ಸ್ಟ್ರಾ ಟಿಪ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಒಂದು ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು ಅಂದಾಗ ಏನು ಮಾಡ್ತಾರೆ, ಡೆಲಿವರಿ ಬೇಗ ರೈಡರ್ ಸಿಕ್ಕಿದ್ರೆ ಓಕೆ, ಒಂದು ನಾರ್ಮಲ್ ಆಗಿ ಬರ್ತಾ ಇದ್ದ ಅಮೌಂಟ್ 50 ರೂಪಾಯಿಗೆ ಹೋಗ್ಬೋದು. ಒಂದು 10 ಮಿನಿಟ್ಸ್ ಆದರೂ ರೈಡರ್ಸ್ ಸಿಕ್ಕಿಲ್ಲ ಅಂದರೆ, ಅವರು ಕ್ಯಾಬ್ ಅವ್ರು ಆಗ್ಬೋದು, ಆಟೋ ಏನಾಗೋದು, ಅವಾಗ ಇವ್ರು ಟಿಪ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಕಂಪ್ನಿನೇ ಕೇಳಿಬಿಡುತ್ತೆ, ಅಲ್ಲಿ ಡಿಮ್ಯಾಂಡ್ ಏರಿಯಾ ಇದೆ, ಈಗ ಯಾರು ರೈಡರ್ ಸಿಗ್ತೇನೋ ನೀವು ಟಿಪ್ಸ್ ಆ್ಯಡ್ ಮಾಡಿ ಅಂತಾನೆ. ಅಂಥ ಟೈಮ್ ಮತ್ತೆ ಅವ್ರಿಗೆ ಇನ್ನೊಂದು 30-40 ರೂಪಾಯಿ ಟಿಪ್ಸ್ ಹಾಕಿ ಮತ್ತೆ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ತುಂಬ ಕಷ್ಟ, ಟೈಮ್ ಕೂಡ ವೇಸ್ಟ್ ಆಗಿರುತ್ತೆ, ಎಕ್ಸ್ಟ್ರಾ ಅಮೌಂಟು ಕೂಡ ಹೋಗುತ್ತೆ, ಅವ್ರು ಆನ್ ಟೈಮಿಗೆ ಡ್ಯೂಟಿಗೂ ಹೋಗೋಕ್ಕಾಗಲ್ಲ. ಈ ಥರ ಸಮಸ್ಯೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಯಾರಿಗೆ? ಪಬ್ಲಿಕ್ಸ್ಗೆ, ಮೇಯ್ನ್ ಪಬ್ಲಿಕ್ಸ್ಗೂ ಪ್ರಾಬ್ಲಮ್ ಇದರಿಂದ ಜಾಸ್ತಿ ಆಗುತ್ತೆ. ಹಾಗಾಗಿ ನಾಳೆ ದಿವಸ ಸುಲಿಗೆ ಆಗುತ್ತೆ. ಇದು ನಿಜವಲ್ಲ, ಆಟೋಗಳದ್ದು, ಕ್ಯಾಬ್ಗಳದ್ದು ಸುಲಿಗೆ ಆಗುತ್ತೆ. ಇದು ಏನು, ಈಗ ಆಲ್ರೆಡಿ ರೇಟ್ ಜಾಸ್ತಿ, ಇವಾಗಲೇ 50 ರೂಪಾಯಿಗೆ ಬೈಕಲ್ಲಿ ಹೋಗೋ ಜಾಗಕ್ಕೆ 150-200 ರೂಪಾಯಿ ಆಟೋ ಕೊಡಬೇಕು. ಮುಂದಿನ ದಿನಗಳಲ್ಲಿ ಬೈಕ್ ಬ್ಯಾನ್ ಆದರೆ ಅದೇ ಜಾಗಕ್ಕೆ 300 ರೂಪಾಯಿ ಕೊಟ್ಟು ಹೋಗ್ಬೇಕಾಗತ್ತೆ. ಇನ್ನು ಖಂಡಿತವಾಗಿ ಆಗುತ್ತೆ. ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಎಕ್ಸ್ಟ್ರಾ ಅಮೌಂಟ್ ಕೇಳುತ್ತೆ ಒಂದು ಕಂಪ್ನಿ, ಕೊಡಲೇಬೇಕಾಗುತ್ತೆ, ಬೇರೆ ನೆಸೆಸಿಟಿ ಇಲ್ಲ ಪಬ್ಲಿಕ್ಸ್ಗೆ. ಹಂಗಾಗಿ ಏನಾಗುತ್ತೆ, ಇದರಿಂದ ಪಬ್ಲಿಕ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಜಾಸ್ತಿ ಓಡಾಡೋದ್ರಲ್ಲಿ. ಇವತ್ತು ಆಲ್ಮೋಸ್ಟ್ 70% ಒಂದು ಬೈಕ್ ಟ್ಯಾಕ್ಸಿ ಓಡಾಡ್ತಾ ಇದ್ದಾರೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ರಿಚ್ ಪೀಪಲ್ಸ್ ಯಾರು ಏನು ಆನ್ಲೈನಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು, ಆಟೋ ಬುಕ್ ಮಾಡ್ಕೊಂಡು ಯಾರು ಓಡಾಡಲ್ಲ. ಅವ್ರಿಗೆ ಏನಂತ ಸ್ವಂತ ವೆಹಿಕಲ್ಸ್ ಇರ್ತವೆ, ಅದಕ್ಕೆ ಡ್ರೈವರ್ ಇರ್ತಾರೆ, ಅವ್ರ ಓಡಾಡ್ಕೊಂಡಿರ್ತಾರೆ. ಇವತ್ತು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇದ್ರಲ್ಲಿ ಓಡಾಡೋದ್ರಿಂದ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಮುಂದಿನ ದಿನಗಳಲ್ಲಿ. ಅವ್ರಿಗೆ ಬರೋ 15-20 ಸಾವಿರ ಸ್ಯಾಲರಿಯಲ್ಲಿ ಕ್ಯಾಬ್ಗೆ ಇವರು 200-300 ರೂಪಾಯಿ ಕೊಟ್ಟಾಡಿದ್ರೆ ಅವ್ರ ಮನೆ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಮುಂದೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಇದನ್ನು ಕೂಡ ಒಂದು ಮೇಯ್ನ್ ನೋಟ್ ಮಾಡಿ ನಾಳೆ ಖಂಡಿತ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಪರವಾಗಿ ಏನು ವಾದ ಮಾಡ್ತಾರಲ್ಲ ಅವರು. ಹಂಗಾಗಿ ಇದು ಕೂಡ ಒಂದು ಮೇಯ್ನ್ ಪ್ಲಸ್ ಪಾಯಿಂಟು. ಇನ್ನು ಎರಡನೇದು ಬಂದ್ಬಿಟ್ಟು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಿದ್ದಾರೆ 3 ಲಕ್ಷ ಜನಕ್ಕೆ ಕೆಲಸ ಹೋದರೆ ಅವರ ಫ್ಯಾಮಿಲಿಗೆ ಯಾರು ಹೊಣೆ ಅಲ್ವಾ? ಈಗ ಏನೋ ಒಂದು ರಾಜ್ಯ ಸರ್ಕಾರ ಹೇಳ್ಬಿಡುತ್ತೆ, ನೆಕ್ಸ್ಟ್ ಬೇರೆ ಫುಡ್ ಡೆಲಿವರಿ ಪರ್ಮಿಷನ್ ಕೊಟ್ಟಿವಿ, ಗ್ರೋಸರಿ ಕೊಟ್ಟಿವಿ, ಅಲ್ಲೋಗಿ ಮಾಡ್ಕೊಳ್ಳಿ ಅಂತ ಹೇಳಿದೆ.
ಬಟ್ ಅಲ್ಲಿ ಕೂಡ ಆರ್ಡರ್ ಕಮ್ಮಿ ಆಗಿದೆ ಅಲ್ವಾ? ಇವರೆಲ್ಲ ಅಲ್ಲಿ ಹೋದ್ರೆ ಆರ್ಡರ್ ಕಡಿಮೆ ಆಗುತ್ತಲ್ಲ ಮುಂದಿನ ದಿನದಲ್ಲಿ. ಅವ್ರು ಏನು ಮಾಡಬೇಕು? ಅವ್ರಿಗೂ ಆರ್ಡರ್ ಇಲ್ಲ, ಇವ್ರಿಗೂ ಆರ್ಡರ್ ಇಲ್ಲ. ಈ ಒಂದು ಎಲ್ಲರಿಗೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಇದರಿಂದ ಇನ್ನೂ ಕಮ್ಮಿ ಅಂತೂ ಆಗಲ್ಲ. ಹಂಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನಾದ್ರು ಬೈಕ್ ಬ್ಯಾನ್ ಆದರೆ ತುಂಬ ಅಂದರೆ ತುಂಬ ಕಷ್ಟ. ಅವ್ರಿಗೆ ಅಂತ ಕಮಿಟ್ಮೆಂಟ್ ಇರ್ತವೆ ಸಾವಿರಾರು. ಅವೆಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ಆಗಲ್ಲ. ಇದು ಒಂದು ಮೇನ್ ಪಾಯಿಂಟು. ಮತ್ತೆ ಇನ್ನೊಂದು ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಈಗ ಆಗಲ್ಲ. ಡೆಲಿವರಿ ಫೀಲ್ಡಲ್ಲಿ ಬರೋದೇ ಡೆಲಿವರಿ ಬಾಯ್ಸ್ ಏನಕ್ಕಪ್ಪ ಅಂದರೆ ಒಂದು ಫ್ರೀಡಮ್ ಬೇಕಂತ. ಯಾಕೆಂದರೆ ಕಂಪ್ನಿಲಂದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಏನೋ ಒಂದು ಕೂಲಿ ಆಳ್ತಾರೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತಿನ ಜನ್ರೇಷನ್ ಯಾರಲ್ಲಿ ಇನ್ನೊಬ್ರ ಕೈಲಿ ಒಂದು ಮಾತು ಅನ್ನಿಸ್ಕೊಂಡು ಕೆಲಸ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಎಲ್ಲ ಒಂಥರ ಸ್ವಾಭಿಮಾನಿಗಳಿಗೆ ಬದುಕಬೇಕಂತ ಇಷ್ಟಪಡ್ತಾರೆ. ಹಂಗಾಗಿ ಒಂದು ಕಂಪ್ನಿಲಿ ಹೋಗಿ ಯಾರೋ ಒಂದು ಮಾತು ಅನ್ನಿಸ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೊಡೋ 15-20 ಸಾವಿರ ಸ್ಯಾಲರಿಗೆ ತಿಂಗಳೆಲ್ಲವ ಅವ್ರಿಗೆ ಸಾಲ ಮಾಡ್ಕೊಂಡು ಬದುಕೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇನ್ನು ಮುಂದೆ ಡೆಲಿವರಿ ಬಾಯ್ಸು ಈ ಕೆಲಸ ಮಾಡಿರೋರು ಈ ಫೀಲ್ಡಲ್ಲಿ. ಹಂಗಾಗಿ ಏನಾಗುತ್ತೆ ಅಂದರೆ ಸಡನ್ ಅಂತ ಕಂಪ್ನಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಕೆಲಸ ಸಿಗಲ್ಲ. ಮತ್ತು ಅದಕ್ಕೋಸ್ಕರ ಈ ಫೀಲ್ಡಲ್ಲಿ ಫ್ರೀಡಮ್ ಇದೆ. ಒಂದು ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ಇವತ್ತು 20,000 ಮಾಡಿರೋ ನಾಳೆ ಇನ್ನೊಂದು ಮುಂದಿನ ತಿಂಗಳು 40,000 ಬೇಕಾದ್ರೆ ಅರ್ನ್ ಮಾಡ್ಬೋದು, ಓವರ್ ಟೈಮ್ ಮಾಡ್ಕೊಂಡು, ಎಕ್ಸ್ಟ್ರಾ ನೈಟೆಲ್ಲ ಡ್ಯೂಟಿ ಮಾಡ್ಕೊಂಡು. ಹಂಗಾಗಿ ಇದರಲ್ಲಿ ಒಂದು ಸ್ವಲ್ಪ ಬೆನಿಫಿಟ್ ಇದೆ. ಹಾರ್ಡ್ ವರ್ಕ್ ಮಾಡಿದ್ರೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಮಾಡ್ಬೋದು ಅರ್ನು. ಇದು ಒಂದು ಮೈನ್ ಬೆನಿಫಿಟ್ ಇದೆ. ಹಂಗಾಗಿ ಇವೆಲ್ಲ ರೀಸನ್ ಕೂಡ ಸಬ್ಮಿಟ್ ಮಾಡೇ ಮಾಡ್ತಾರೆ. ಒಂದೇ ರೀಸನ್ ಇಟ್ಕೊಂಡು ನಾವು ಒಂದೇ ಆ್ಯಂಗಲಲ್ಲಿ ಥಿಂಕ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕಾಗಲ್ಲ. ಇವತ್ತು ಅವ್ರೇನೋ ಹೇಳ್ಬಿಟ್ರು, ಅವ್ರ ಒಪಿನಿಯನ್ ಅವ್ರು ಸಲ್ಲಿಸಿದ್ರು, ಒಪ್ಕೊಂಡು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಪೊಲ್ಯೂಷನ್ ಆಗ್ತಾ ಇದೆ, ಟ್ರಾಫಿಕ್ ಇದೆ, ಇದರಿಂದ ಇನ್ನೂ ಅನೇಕ ಸಮಸ್ಯೆಗಳಾಗತ್ತೆ ಅಂತ ಹೇಳಿದ್ರು. ಓಕೆ, ಒಪ್ಕೊಳ್ಳೋಣ, ಅವ್ರ ಕಾರಣ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಪರವಾಗಿರೋನು ಒಪ್ಕೋಬೇಕಲ್ವ ಹೈಕೋರ್ಟು. ಇದು ಬ್ಯಾನ್ ಆದರೆ ಪಬ್ಲಿಕ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ, ರೈಡರ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ. ಮುಂದಿನ ದಿನದಲ್ಲಿ ಕೆಲಸ ಕಳ್ಕೊಂಡ್ರೆ ಅವ್ರ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಅವ್ರಿಗೂ ಯಾರು ಇದಕ್ಕೆ ಹೊಣೆ? ಇದಕ್ಕೆಲ್ಲ ಹೊಣೆ ಯಾರಾಗೋದು? ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ರಾಜ್ಯ ಸರ್ಕಾರ ತಗೋಬೇಕು ತಾನೆ. ಒಂದು ಕೆಲಸ ಕೊಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ರಾಜ್ಯ ಸರ್ಕಾರ ಯಾವುದೋ ಒಂದು ಕಂಪ್ನಿ ಕೊಟ್ಟಿದೆ ಅಂದರೆ ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ಇವರು ಪ್ರಮುಖ ಕರ್ತವ್ಯ ಆಗಿರುತ್ತೆ. ಹಂಗಾಗಿ ಇದನ್ನು ಕೂಡ ಒಂದು ಆ್ಯಂಗಲಲ್ಲಿ ರಾಜ್ಯ ಸರ್ಕಾರ ಥಿಂಕ್ ಮಾಡಲೇಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಮುಂದಿನ ದಿನಗಳಲ್ಲಿ ಕಷ್ಟ ಜಾಸ್ತಿನೇ ಎಲ್ಲರಿಗೂ. ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಟ್ರಾಫಿಕ್ ಏನು ಕಮ್ಮಿ ಆಗುತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಅಂತ ಹೇಳ್ತಾ ಇದ್ರಲ್ಲ? ಖಂಡಿತ ಇಲ್ಲ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ವೆಹಿಕಲ್ಸ್ಗಳು ಇರೋರು ಕೂಡ ಮನೆಯಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಇದಕ್ಕೆಲ್ಲ ಮೇನ್ ರೀಸನ್ ಗೊತ್ತಿರಬೇಕು. ಪೆಟ್ರೋಲ್ ಜಾಸ್ತಿ ಆಗಿದೆ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ಓಡಾಡೋಕ್ಕಾಗಲ್ಲ, ಮತ್ತು ಸೇಫ್ ಇಲ್ಲ. ನಾವು ಬೈಕ್ ಓಡಿಸ್ಕೊಂಡು ಕೆಲವರಿಗೆ ಬೈಕು 100% ಓಡ್ಸೋಕ್ಕೆ ಬರಲ್ಲ. ಕಲ್ತಿರ್ತಾರೆ, ಎಲ್ಲೋ ಲೋಕಲ್ ಏರಿಯಾದಲ್ಲಿ ಓಡಾಡ್ತಾರೆ. ಬಟ್ ಸಿಟಿ ಒಳಗಡೆ ಟ್ರಾಫಿಕ್ಕಲ್ಲಿ ಓಡಿಸ್ಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ ಅವ್ರಿಗೂ. ಅಂಥವರೆಲ್ಲ ಏನು ಮಾಡ್ತಾರೆ, ವೆಹಿಕಲ್ಸ್ ಇದ್ರೂ ಕೂಡ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಅಂದರೆ ಎಕ್ಸ್ಪೀರಿಯನ್ಸ್ ಇರ್ತಾರೆ ಹುಡುಗರು, ಸ್ವಲ್ಪ ಬೇಗ ಕರೆಕ್ಟಾಗಿ ಶಾರ್ಟ್ ಕಟ್ ಹೊಡೋದು ಕರ್ಕೊಂಡೋಗಿ ಬಿಡ್ತಾರೆ ನಮ್ಮನ್ನು. ಆಫೀಸ್ಗೆ ಆಗ್ಬೋದು, ಒಂದು ಬಸ್ ಸ್ಟಾಪ್ಗೆ ಆಗ್ಬೋದು. ಹಂಗೆ ಪೆಟ್ರೋಲ್ ಬೇರೆ ಜಾಸ್ತಿ ಅಲ್ವಾ? ಸುಮ್ಮನೆ ಎಲ್ಲೋ ಹೋಗಿ ಬರೋಕೆ ಒಂದು 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡೋದಕ್ಕಿಂತ ಅದೇ ಒಂದು 100 ರೂಪಾಯಲ್ಲಿ ಹೋಗೇ ಬಂದ್ಬಿಡ್ಬೋದು ನಾವು ಆಫೀಸ್ಗೆ ಆರಾಮಾಗಿ ಅಂತ ಎಷ್ಟೋ ಜನ ಈ ಥರನೂ ಥಿಂಕ್ ಮಾಡ್ತಾರೆ. ಹಾಗೆ ಇವೆಲ್ಲ ಒಂದು ಆ್ಯಂಗಲಲ್ಲಿ ಥಿಂಕ್ ಮಾಡೋದ್ರಿಂದ ಇವತ್ತು ಟ್ರಾಫಿಕ್ ಕಮ್ಮಿ ಇದೆ. ನಾಳೆ ದಿವಸ ಇವರೆಲ್ಲ ಬ್ಯಾನ್ ಆದರೆ ಸ್ವಂತ ವೆಹಿಕಲ್ಸ್ ಎಲ್ಲ ಅವ್ರು ಆಚೆ ಬಂತು ಅಂದರೆ ರೋಡ್ಗೆ ಇನ್ನೂ ಹೆವಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಟ್ರಾಫಿಕ್ ಸಮಸ್ಯೆನೂ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ನು ಜಾಸ್ತಿ ಆಗುತ್ತೆ. ಜನಗಳಿಗೆ ಆಫೀಸ್ಗೆ ಆನ್ ಟೈಮ್ಗೆ ಹೋಗೋಕ್ಕಾಗಲ್ಲ. ಎಲ್ಲ ಥರ ತೊಂದರೆನೇ ಎದುರಿಸ್ಬೇಕಾಗುತ್ತೆ. ಇದರಿಂದ ಪ್ರಾಬ್ಲಮ್ ಕಮ್ಮಿ ಅನ್ನೋದಕ್ಕಿಂತ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಜಾಸ್ತಿನೇ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ರಿಂದ ಗೊತ್ತಾಗುತ್ತೆ ಇದು ನಾಳೆ ಏನೆಲ್ಲ ವಾದ ವಿವಾದ ನಡೆಯುತ್ತೆ ಅಂತ. ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ನಮಗಂತೂ ಹೇಳ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿ ಪರವಾಗಿನೂ ಕೆಲವರು ವಾದ ಮಾಡೇ ಮಾಡ್ತಾರೆ. ಇದನ್ನು ಕೂಡ ನೋಟ್ ಮಾಡ್ತಾರೆ ಜಡ್ಜ್ ಸಾಹೇಬರು. ಯಾಕೆಂದ್ರೆ ಒಂದೇ ಆ್ಯಂಗಲಲ್ಲಿ ಯಾರು ಥಿಂಕ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ತುಂಬ ವರ್ಷದಿಂದ ನಡ್ಕೊಂಡು ಬಂದಿರೋಂಥ ಕಂಪ್ನಿ ಆಗಿರೋದ್ರಿಂದ ಇದರಿಂದ ಎಷ್ಟೋ ಜನ ಬೆನಿಫಿಟ್ ತಗೊಂಡಿದ್ದಾರೆ. ಡೆಲಿವರಿ ಫೀಲ್ಡಲ್ಲಿ ಇವತ್ತು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬರೋದೇ ಇದಕ್ಕೋಸ್ಕರ. ಎಷ್ಟೋ ಜನ ಡೆಲಿವರಿ ಫೀಲ್ಡ್ ಇದೆ ಅಂತಲೇ ಬೆಂಗಳೂರಿಗೆ ಬ್ಯಾಚುಲರ್ಸ್ ಹುಡುಗರು ಬರ್ತಾರೆ. ಹಂಗಾಗಿ ತುಂಬ ಜನ ಇವತ್ತು ಬೆಂಗಳೂರಿಗೆ ಬರೋದೇ ಇದಕ್ಕೋಸ್ಕರ. ಡೆಲಿವರಿ ಫೀಲ್ಡಿಂದ ಎಕ್ಸ್ಟ್ರಾ ಅರ್ನ್ ಮಾಡ್ಬೋದು, ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ. ಇವತ್ತು ಈ ಡೆಲಿವರಿ ಫೀಲ್ಡೇ ಬ್ಯಾನ್ ಆದರೆ ನಾಳೆ ದಿವಸ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಮ್ಮ ಅನಿಸಿಕೆ. ನಾಳೆ ಇಷ್ಟೆಲ್ಲ ವಾದ ವಿವಾದ ಖಂಡಿತ ನಡೆಯುತ್ತೆ. ಇದೇ ಪಾಯಿಂಟನ್ನು ಕೋರ್ಟಲ್ಲಿ ಕೂಡ ಲಾಯರ್ಗಳು ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡೇ ಮಾಡ್ತಾರೆ. ಸಡನ್ ಅಂತ ನಾಳೆ ಯಾವುದೋ ಫೈನಲ್ ಡೇಟ್ ಆಗಲ್ಲ ನಮ್ಮ ಅನಿಸಿಕೆ. ಮತ್ತೆ ಮುಂದೆ ಹೋಗುತ್ತೆ ಇದು. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನಾಳೆವರೆಗೂ ವೆಯ್ಟ್ ಮಾಡೋಣ, ಇದರ ರಿಸಲ್ಟ್ ಬರುತ್ತೋ ಇಲ್ಲ ಏನಾರು ಮತ್ತೆ ಮುಂದಕ್ಕೆ ಹೋಗುತ್ತಾ ಅಂತ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.